ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣದ ತನಿಖೆಗೆ ಇಳಿದ ಪೊಲೀಸರಿಗೆ ಮತ್ತೊಂದು ದಂಧೆ ಜಾಲದ ಲಿಂಕ್ ಪತ್ತೆಯಾಗಿದೆ. ಕೋಟೆಕಾರು ಬ್ಯಾಂಕ್ ರಾಬರಿ ಸಲುವಾಗಿ ಬಿಸಿ ರೋಡ್ ಟೋಲ್ನಲ್ಲಿ ತಪಾಸಣೆಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಂಚಾರ ಮಾಡ್ತಾ ಇರುವ ಫೇಕ್ ನಂಬರ್ ಹೊಂದಿರೋ ಸಾಕಷ್ಟು ವಾಹನಗಳು ಪತ್ತೆಯಾಗಿದೆ. ಒಂದೇ ಟೋಲ್ನಲ್ಲಿ ಕಾರು, ಟಿಟಿ, ಲಾರಿಗಳು ಸೇರಿ 10 ಫೇಕ್ ನಂಬರ್ ಪ್ಲೇಟ್ ಹೊಂದಿರುವ ವಾಹನಗಳು ಪತ್ತೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ಬ್ರಹ್ಮರಕೊಟ್ಲು ಬಳಿಯ NHAನ ಟೋಲ್ನಲ್ಲಿ ಒಂದೇ ನಂಬರ್ ಹೊಂದಿರುವ ಕಾರುಗಳು ಪತ್ತೆಯಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಫೇಕ್ ನಂಬರ್ ಪ್ಲೇಟ್ ದಂಧೆ ಜಾಲ ಇರೋದು ಪತ್ತೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯಲ್ಲೊಂದು ಹೃದಯ ವಿದ್ರಾವಕ ಘಟನೆ ಆಗಿದೆ. ಮಗಳ ಮದುವೆ ಲಗ್ನ ಪತ್ರಿಕೆ ಕೊಡೋದಕ್ಕೆ ಹೋಗಿದ್ದ ಅಪ್ಪ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಆದರೆ ಆತನ ಪತ್ನಿ ಹಾಗೂ ಮಗಳಿಗೆ ವಿಷಯ ತಿಳಿಸದೆ ಸಂಬಂಧಿಕರು ಮದುವೆ ಮಾಡಿದ್ದಾರೆ. ತರೀಕೆರೆ ಚಂದ್ರು ಅಪಘಾತದಲ್ಲಿ ಮೃತ ದುರ್ದೈವಿ. ನಿನ್ನೆ ಚಂದ್ರು ಮಗಳು ದೀಕ್ಷಿತಾಳ ಮದುವೆ ಇತ್ತು. ಹೀಗಾಗಿ ಮೊನ್ನೆ ಬೆಳಿಗ್ಗೆ ತರೀಕೆರೆಯ ಕುರಿತಿಮಾಪುರಕ್ಕೆ ಸಂಬಂಧಿಕರಿಗೆ ಲಗ್ನ ಪತ್ರಿಕೆ ಕೊಡೋದಕ್ಕೆ ಹೋಗಿದ್ರು. ವಿವಾಹ ಪತ್ರಿಕೆ ಕೊಟ್ಟು ತರೀಕೆರೆಗೆ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಅಪಘಾತದಲ್ಲಿ ಚಂದ್ರು ಮೃತಪಟ್ಟಿದ್ದಾರೆ. ಆದರೆ ಸಂಬಂಧಿಕರು ತಾಯಿ ಮತ್ತು ಮಗಳಿಗೆ ಚಂದ್ರು ಮದುವೆ ಕೆಲಸದಲ್ಲಿ ಓಡಾಡಿ ಸುಸ್ತಾಗಿದ್ದಾರೆ. ಹೀಗಾಗಿ ಆಸ್ಪತ್ರೆಗೆ ಹೋಗಿರೋದಾಗಿ ತಿಳಿಸಿದ್ದಾರೆ. ನಿನ್ನೆ ಮದುವೆ ಬಳಿಕ ತಾಯಿ ಮತ್ತು ಮಗಳಿಗೆ ಸಂಬಂಧಿಕರು ಚಂದ್ರು ಮೃತಪಟ್ಟಿರುವ ವಿಷಯ ತಿಳಿಸಿದ್ದಾರೆ. ಮದುವೆ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಪತ್ನಿ ಮಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ಬೃಹತ್ ಮಹಾನಗರ ಪಾಲಿಕೆಗೆ ತೆರಿಗೆ ಕಟ್ಟದೆ ಕೋಟಿ ಬಾಕಿ ಉಳಿಸಿಕೊಂಡಿದ್ದ ಕಟ್ಟಡ ಮಾಲೀಕರಿಗೆ ಬಿಬಿಎಂಪಿ ಶಾಕ್ ನೀಡಿದೆ. ಎಷ್ಟೇ ಹೇಳಿದ್ರೂ ತೆರಿಗೆ ಕಟ್ಟದ ಕಟ್ಟಡ ಮಾಲೀಕರ ವಿರುದ್ಧ ಪಾಲಿಕೆ ಸಮರ ಸಾರಿದ್ದು, ಅತಿ ಹೆಚ್ಚು ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡ ವಸತಿಯೇತರ ಕಟ್ಟಡಗಳಿಗೆ ಬಿಬಿಎಂಪಿ ಬೀಗ ಜಡಿದಿದೆ. ಪಾಲಿಕೆ ವಿಶೇಷ ಆಯುಕ್ತ ಮೌನೀಶ್ ಮೌದ್ಗಿಲ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದ್ದು, ಬಿಬಿಎಂಪಿ ವ್ಯಾಪ್ತಿಯಲ್ಲಿ 830 ಕಟ್ಟಡಗಳಿಗೆ ಬೀಗ ಹಾಕಲಾಗಿದೆ. ಆಸ್ತಿಗಳಿಗೆ ಬೀಗ ಮುದ್ರೆ ಹಾಕಿ ಬಾಕಿ ವಸೂಲಾತಿಗೆ ಇಳಿದಿದ್ದು, ಒಂದೇ ದಿನ ಬರೋಬ್ಬರಿ 182 ವಸತಿಯೇತರ ಕಟ್ಟಡಗಳನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. 8 ವಲಯಗಳಿಂದ 830 ವಸತಿಯೇತರ ಕಟ್ಟಡಗಳಿಗೆ ಬೀಗ ಬಿದ್ದಿದೆ. ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಾಗೃತಿ ಅಭಿಯಾನ ನಡೆಸಲಾಗಿದೆ. ಮಹಿಳಾ ವೈದ್ಯರ ವಿಭಾಗ, IMA ಮತ್ತು ರಿಮ್ಸ್ ಸಂಸ್ಥೆ ಹಾಗೂ ಟ್ರಾಫಿಕ್ ಪೊಲೀಸರ ಸಂಯುಕ್ತ ಆಶ್ರಯದಲ್ಲಿ ಜಾಗೃತಿ ಅಭಿಯಾನ ನಡೆದಿದ್ದು, ಜಾಗೃತಿಯುದ್ದಕ್ಕೂ ಪ್ರತಿಯೊಬ್ಬರು ರಸ್ತೆಯಲ್ಲಿ ಸಂಚಾರಿ ನಿಯಮಗಳು ಪಾಲನೆ ಮಾಡಿ ವಾಹನಗಳು ಚಲಾಯಿಸಬೇಕು ಹಾಗೂ ಸಂಚಾರಿ ನಿಯಮ ಎಲ್ಲರೂ ಪಾಲನೆ ಮಾಡೋದ್ರಿಂದ ರಸ್ತೆ ಅಪಘಾತಗಳನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಸಲಹೆ ನೀಡಲಾಗಿದೆ. ಅಲ್ಲದೆ ಬೈಕ್ ಸವಾರರು ಹೆಲ್ಮೆಟ್ ಕಡ್ಡಾಯವಾಗಿ ಬಳಕೆ ಮಾಡಬೇಕು ಹಾಗೂ ಕಾರ್ ಚಾಲಕರು ಸೀಟ್ ಬೆಲ್ಟ್ ಬಳಕೆ ಮಾಡಿ ವಾಹನಗಳನ್ನು ಚಲಾಯಿಸಬೇಕು ಅಂತ ಜಾಗೃತಿಯನ್ನು ಮೂಡಿಸಿದ್ರು. ಜಾಗೃತಿ ಅಭಿಯಾನದಲ್ಲಿ 10 ವೈದ್ಯರು, ಟ್ರಾಫಿಕ್ ಪೊಲೀಸರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.